Hello, my dear students. Welcome back to Learn Easily channel. A Passage to India, poem written by Walt Whitman. ಈ ಒಂದು ವಿಡಿಯೋದಲ್ಲಿ ನಾವು ಎ ಪ್ಯಾಸೇಜ್ ಟು ಇಂಡಿಯಾ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ವಾಲ್ಟ್ ವೈಟ್ಮೆನ್ ರವರು ಬರೆದಿರತಕ್ಕಂತಹ ಈ ಪದ್ಯದ ಮೇನ್ ಥೀಮ್ಗಳನ್ನು ಇಲ್ಲಿ ಗಮನಿಸಿದಾಗ ಮೊದಲನೆಯದಾಗಿ ಒಂದು ಆಧ್ಯಾತ್ಮಿಕತೆ ಮತ್ತು ಭೌತಿಕ ಏಕೀಕರಣ ಅಂತ. ಅಂದರೆ ಆಧುನಿಕ ವಿಜ್ಞಾನದ ಒಂದು ಪ್ರಗತಿ ಇಲ್ಲಿ ಕೇವಲ ವ್ಯಾಪಾರಕ್ಕಲ್ಲದೆ ಇಡೀ ವಿಶ್ವದ ಆತ್ಮಗಳನ್ನು ಮತ್ತು ಸಂಸ್ಕೃತಿಗಳನ್ನು ಒಂದುಗೂಡಿಸುವ ಒಂದು ಮಾಧ್ಯಮವಾಗಿದೆ ಅಂತ ಇಲ್ಲಿ ಕವಿ ವಾಲ್ಟ್ ವೈಟ್ಮೆನ್ ರವರು ಪ್ರತಿಪಾದಿಸ್ತಾ ಇದ್ದಾರೆ. ಉದಾಹರಣೆಗೆ ಅಂದರೆ ಸುಯೇಜ್ ಕಾಲುವೆ ಮತ್ತು ಈ ರೈಲ್ವೆ ನಿರ್ಮಾಣ ಇವೆಲ್ಲವು. ನಂತರ ಪೂರ್ವ ಮತ್ತು ಪಶ್ಚಿಮದ ಮಿಲನ, ಅಂದರೆ ಪ್ರಪಂಚದ ಪಶ್ಚಿಮದ ಆಧುನಿಕ ವಿಜ್ಞಾನ ಹಾಗೂ ಪೂರ್ವ ಅಂದಾಗ ಏಷ್ಯಾದ ಪುರಾತನ ಜ್ಞಾನ ಮತ್ತು ಪುರಾಣಗಳನ್ನು ಒಟ್ಟುಗೂಡಿಸಿ ಮಾನವ ಕುಲದ ಪೂರ್ಣತೆಯನ್ನು ಸಾಧಿಸುವುದು ಇದರ ಉದ್ದೇಶ ಅಂತ ಹೇಳ್ತಾರೆ. ನಂತರ ಒಂದು ದೈವಿಕ ಸಂಕಲ್ಪ, ಜಗತ್ತಿನ ದೂರದ ದೇಶಗಳನ್ನು ಮತ್ತು ಜನರನ್ನು ಹತ್ತಿರ ತರೋದು ದೇವರ ಮೂಲ ಯೋಜನೆಯಾಗಿದೆ ಎಂಬುದೇ ಒಂದು ನಂಬಿಕೆಯಾಗಿರುತ್ತೆ. ನಂತರ ವಾಲ್ಟ್ ವೈಟ್ಮೆನ್ ರವರು ಹೇಳ್ತಾರೆ, ಆತ್ಮದ ಪಯಣ ಇದು ಕೇವಲ ಭಾರತಕ್ಕೆ ಹೋಗುವ ಹಾದಿಯಲ್ಲ, ಬದಲಿಗೆ ಮನುಷ್ಯನ ಆತ್ಮವು ಸತ್ಯ ಮತ್ತು ಪರಮಾತ್ಮನನ್ನು ಹುಡುಕುತ್ತಾ ಸಾಗುವ ಒಂದು ಆಧ್ಯಾತ್ಮಿಕ ಪಯಣವಾಗಿದೆ ಅಂತಕ್ಕಂತಹದ್ದನ್ನು ಈ ಒಂದು ಪದ್ಯದಲ್ಲಿ ವಾಲ್ಟ್ ವೈಟ್ಮೆನ್ ರವರು ತಿಳಿಸಿರ್ತಾರೆ. ಈ ಒಂದು ಪದ್ಯದ ಸಾಲುಗಳನ್ನು ಕಲಿತಾ ಸಾಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಪ್ಯಾಸೇಜ್ ಓ ಸೋಲ್ ಟು ಇಂಡಿಯಾ eclarifies the myths, Asiatic, the primitive fables. ಎಲೆ ಆತ್ಮವೇ, ಭಾರತದತ್ತ ಪಯಣಿಸು, ಏಷ್ಯಾದ ಪುರಾಣಗಳನ್ನು ಮತ್ತು ಪ್ರಾಚೀನ ಕಥೆಗಳನ್ನು ಸ್ಪಷ್ಟಪಡಿಸು, ನನಗೆ ವಿವರಿಸು ಅಂತ ಈ ಸಾಲುಗಳಲ್ಲಿ ಹೇಳ್ತಾರೆ. ಅಂದರೆ ಕವಿ ತನ್ನ ಆತ್ಮಕ್ಕೆ ಕೇವಲ ಭೌತಿಕ ಭಾರತವನ್ನಲ್ಲ, ಬದಲಿಗೆ ಜ್ಞಾನದ ಮೂಲವಾದಂತಹ ಆಧ್ಯಾತ್ಮಿಕ ಭಾರತವನ್ನು ಅನ್ವೇಷಿಸಲು ತನ್ನ ಆತ್ಮಕ್ಕೆ ಇಲ್ಲಿ ಒಂದು ಕರೆಯನ್ನು ನೀಡ್ತಾ ಇದ್ದಾರೆ. ನಾಟ್ ಯು ಅಲೋನ್, ಪ್ರೌಡ್ ಟ್ರೂತ್ಸ್ ಆಫ್ ದ ವರ್ಲ್ಡ್, ನಾರ್ ಯು ಅಲೋನ್, ಎ ಫ್ಯಾಕ್ಟ್ಸ್ ಆಫ್ ಮಾಡರ್ನ್ ಸೈನ್ಸ್. ಇಲ್ಲಿ ಹೇಳ್ತಾರೆ, ಜಗತ್ತಿನ ಒಂದು ಹೆಮ್ಮೆಯ ಸತ್ಯಗಳೇ ನೀವು ಮಾತ್ರವಲ್ಲ, ಆಧುನಿಕ ವಿಜ್ಞಾನದ ಸತ್ಯಗಳೇ ನೀವು ಕೂಡ ಒಬ್ಬರೇ ಅಲ್ಲ ಅಂತ. ಅಂದರೆ ಇಲ್ಲಿ ಕವಿ ಹೇಳ್ತಕ್ಕಂಥದ್ದು ಕೇವಲ ವೈಜ್ಞಾನಿಕ ಪ್ರಗತಿ ಅಥವಾ ಭೌತಿಕ ಸತ್ಯಗಳು ಮಾತ್ರ ಜೀವನದ ಪೂರ್ಣ ಸತ್ಯವಲ್ಲ, ಇದನ್ನು ಮೀರಿದಂತಹ ಒಂದು ಆಧ್ಯಾತ್ಮಿಕ ಸತ್ಯ ಇದೆ ಅಂತ ಹೇಳಿ ಕವಿ ವಾಲ್ಟ್ ವೈಟ್ಮೆನ್ ರವರು ತಿಳಿಸ್ತಾರೆ. ಬಟ್ ಮಿತ್ಸ್ ಅಂಡ್ ಫೆಬಲ್ಸ್ ಆಫ್ ಎಲ್ಡ್, ಏಷ್ಯಾಸ್ ಆಫ್ರಿಕಾಸ್ ಪೆಬಲ್ಸ್, ದ ಫಾರ್ ಡಾರ್ಟಿಂಗ್ ಬೀಮ್ಸ್ ಆಫ್ ದ ಸ್ಪಿರಿಟ್, ದ ಅನ್ಲೂಸ್ಡ್ ಡ್ರೀಮ್ಸ್. ಈ ಸಾಲಲ್ಲಿ ಹೇಳ್ತಕ್ಕಂಥದ್ದು ಹಳೆಯ ಕಾಲದ ಪುರಾಣಗಳು, ಏಷ್ಯಾ ಮತ್ತು ಆಫ್ರಿಕಾದ ಕಥೆಗಳು ಆತ್ಮದ ಒಂದು ದೂರಗಾಮಿಯಾದಂತಹ ಕಿರಣಗಳು ಮತ್ತು ಮುಕ್ತವಾದ ಕನಸುಗಳು ಕೂಡ ಇಲ್ಲಿ ಮುಖ್ಯ ಅಂತ. ಅಂದರೆ ಪ್ರಾಚೀನ ಸಂಸ್ಕೃತಿ ಮತ್ತು ಕಲ್ಪನೆಗಳು ಮಾನವನ ಚೇತನಕ್ಕೆ ವಿಜ್ಞಾನದಷ್ಟೇ ಅಗತ್ಯ ಎಂತಕ್ಕಂಥದ್ದು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಆ ಮಿತ್ಸ್, ಫೆಬಲ್ಸ್, ಅದು ಏಷ್ಯಾ ಆಫ್ರಿಕಾದಲ್ಲಿ ಬರ್ತಕ್ಕಂಥವು, ಇವು ಪ್ರಾಚೀನ ಸಂಸ್ಕೃತಿ ನಮಗೆ ಬಹಳ ಮುಖ್ಯ, ವಿಜ್ಞಾನದಷ್ಟೇ ಅವು ಕೂಡ ಅಗತ್ಯ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದ ಡೀಪ್ ಡೈವಿಂಗ್ ಬೈಬಲ್ಸ್ ಆ್ಯಂಡ್ ಲೆಜೆಂಡ್ಸ್, ದ ಡೇರಿಂಗ್ ಪ್ಲಾಟ್ಸ್ ಆಫ್ ದ ಪೊಯಿಟ್ಸ್, ದ ಎಲ್ಡರ್ ರಿಲಿಜಿಯನ್ಸ್. ಆಳವಾದ ಧರ್ಮಗ್ರಂಥಗಳು, ದಂತಕಥೆಗಳು, ಕವಿಗಳ ಸಾಹಸಮಯ ಒಂದು ಕಥಾ ವಿಷಯಗಳು ಮತ್ತು ಪುರಾತನ ಧರ್ಮಗಳು ಕೂಡ ಇಲ್ಲಿ ಮುಂದೆ ಬರ್ತವೆ ಅಂತ. ಅಂದರೆ ಇತಿಹಾಸದುದ್ದಕ್ಕೂ ಮಾನವನ ಕುಲವು ಸೃಷ್ಟಿಸಿರ್ತಕ್ಕಂತಹ ಧಾರ್ಮಿಕ ಮತ್ತು ಸಾಹಿತ್ಯಿಕ ಸಂಪತ್ತು ಜೀವನದ ಅವಿಭಾಜ್ಯ ಅಂಗವಾಗಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಓ ಯು ಟೆಂಪಲ್ಸ್ ಫೇರರ್ ದ್ಯಾನ್ ಲಿಲ್ಲೀಸ್ ಪೋರ್ಡ್ ಓವರ್ ಬೈ ದ ರೈಸಿಂಗ್ ಸನ್. ಸೂರ್ಯೋದಯದ ಬೆಳಕಿನಲ್ಲಿ ಮಿಂಚುವ ಲಿಲ್ಲಿ ಹೂಗಳಿಗಿಂತಲೂ ಸುಂದರವಾದಂತಹ ದೇವಾಲಯಗಳು ಅಂತ. ಅಂದರೆ ಇದು ಪೂರ್ವದ ದೇಶಗಳು, ಅಂದರೆ ಭಾರತದಂತಹ ವಾಸ್ತುಶಿಲ್ಪ ಮತ್ತು ಒಂದು ಆಧ್ಯಾತ್ಮಿಕ ಸೌಂದರ್ಯವನ್ನು ವರ್ಣಿಸುವಂತಹ ಸಾಲುಗಳು. ಇಲ್ಲಿ ಆ ಲಿಲ್ಲಿ ಹೂಗಳಿಗಿಂತ ಈ ಒಂದು ಪೂರ್ವ ದೇಶಗಳಲ್ಲಿರ್ತಕ್ಕಂತಹ ಒಂದು ದೇವಾಲಯಗಳು ತುಂಬ ಅದ್ಭುತವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಓ ಯು ಫೆಬಲ್ಸ್, ಸ್ಪರ್ನಿಂಗ್ ದ ನೋನ್, ಎಲ್ಯೂಡಿಂಗ್ ದ ಹೋಲ್ಡ್ ಆಫ್ ದ ನೋನ್, ಮೌಂಟಿಂಗ್ ಟು ಹೆವೆನ್. ಇಲ್ಲಿ
ಆ ತಿಳಿದಿರುವ ಸಂಗತಿಗಳನ್ನು ಮೀರಿ ಭೌತಿಕ ಜಗತ್ತಿನ ಹಿಡಿತಕ್ಕೆ ಸಿಗದೆ ಸ್ವರ್ಗದತ್ತ ಹೇರುವಂತಹ ಪುರಾಣ ಕಥೆಗಳು ಇಲ್ಲಿದ್ದಾವೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಕಲ್ಪನೆಗಳು ಮತ್ತು ಪುರಾಣಗಳು ಮನುಷ್ಯನನ್ನು ಸಾಮಾನ್ಯ ಜೀವನದಿಂದ ಉನ್ನತ ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯು ಲಾಫ್ಟಿ ಆ್ಯಂಡ್ ಡಾಸ್ಲಿಂಗ್ ಟವರ್ಸ್, ಪಿನಾಕಲ್ಡ್ ರೆಡ್ ಆಸ್ ರೋಸಸ್, ಬಾರ್ನಿಶ್ಡ್ ವಿತ್ ಗೋಲ್ಡ್. ಗುಲಾಬಿಯಂತೆ ಕೆಂಪಾದ ಚಿನ್ನದಂತೆ ಹೊಳೆಯುವ ಶಿಖರಗಳಿರ್ತಕ್ಕಂತಹ ಭವ್ಯವಾದಂತಹ ಗೋಪುರಗಳ ಬಗ್ಗೆ ಹೇಳ್ತಾರೆ. ಟವರ್ಸ್ ಆಫ್ ಪೆಬಲ್ಸ್ ಇಮ್ಮಾರ್ಟಲ್ ಫ್ಯಾಷನ್ಡ್ ಫ್ರಮ್ ಮಾರ್ಟಲ್ ಡ್ರೀಮ್ಸ್. ಇಲ್ಲಿ ಒಂದು ನಶ್ವರವಾದ ಮಾನವನ ಕನಸುಗಳಿಂದ ನಿರ್ಮಿತವಾದ ಅಮರವಾದ ಪುರಾಣಗಳ ಗೋಪುರಗಳಿವೆ ಅಂತ ಹೇಳ್ತಾರೆ. ಮನುಷ್ಯನ ಕನಸುಗಳು ಮತ್ತು ನಂಬಿಕೆಗಳು ಶಾಶ್ವತವಾದ ಸಾಂಸ್ಕೃತಿಕ ಪರಂಪರೆಯನ್ನು ಸೃಷ್ಟಿಸ್ತಾ ಇದ್ದಾವೆ ಅಂತ ಹೇಳಿ ಕವಿ ಇಲ್ಲಿ ವಾಲ್ಟ್ ವೈಟ್ಮನ್ ರವರು ಒಂದು ಶ್ಲಾಘನೆಯನ್ನು ಮಾಡ್ತಾ ಇದ್ದಾರೆ. ಲೋ ಸೋಲ್ ಸೀಸ್ಟ್ ದೋ ನಾಟ್ ಗಾಡ್ಸ್ ಪರ್ಪಸ್ ಫ್ರಮ್ ದ ಫಸ್ಟ್. ನೋಡು ಆತ್ಮವೇ, ನಿನಗೆ ಮೊದಲಿಂದಲೂ ಇರುವ ದೇವರ ಸಂಕಲ್ಪ ಕಾಣಿಸ್ತಾ ಇಲ್ಲವೇ? ದ ಅರ್ತ್ ಟು ಬಿ ಸ್ಪ್ಯಾನ್ಸ್ ಕನೆಕ್ಟೆಡ್ ಬೈ ನೆಟ್ವರ್ಕ್. ಈ ಭೂಮಿಯನ್ನು ಸುತ್ತುವರಿಬೇಕು, ಸಂಪರ್ಕದ ಒಂದು ಜಾಲವೊಂದಿಂದ ಎಲ್ಲ ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ದೇಶಗಳನ್ನು ಒಂದಾಗಿಸಬೇಕು. ಇದು ದೇವರ ಸಂಕಲ್ಪ. ಆತ್ಮವೇ, ಇದು ನಿನಗೆ ಗೊತ್ತಿಲ್ಲವೇ ಅಂತ ಪ್ರಶ್ನೆ ಕೇಳ್ತಾರೆ. ದ ರೇಸಸ್ ನೈಬರ್ಸ್ ಟು ಮ್ಯಾರಿ ಆ್ಯಂಡ್ ಬಿ ಗಿವನ್ ಇನ್ ಮ್ಯಾರೇಜ್, ದ ಓಷನ್ಸ್ ಟು ಬಿ ಕ್ರಾಸ್ಡ್, ದ ಡಿಸ್ಟೆನ್ಸ್ ಬ್ರಾಟ್ ನಿಯರ್, ದ ಲ್ಯಾಂಡ್ಸ್ ಟು ಬಿ ವೆಲ್ಡೆಡ್ ಟುಗೆದರ್. ವಿವಿಧ ಜನಾಂಗದವರು ಸೇರಿರೋದ್ರಿಂದ ಇಲ್ಲಿ ಆ ವಿವಿಧ ಜನಾಂಗಗಳಿದೆ, ಅವೆಲ್ಲರೂ ಸಹ ಸೇರಿ ಒಂದಾಗಬೇಕು. ಸಮುದ್ರಗಳನ್ನು ದಾಟಿ ದೂರದ ನಾಡುಗಳನ್ನು ಹತ್ತಿರ ತರಬೇಕು ಮತ್ತು ಭೂಮಿಯನ್ನು ಒಂದುಗೂಡಿಸಬೇಕು. ಸೊ ದ ರೇಸಸ್ ನೈಬರ್ಸ್ ಟು ಮ್ಯಾರಿ ಆ್ಯಂಡ್ ಟು ಬಿ ಗಿವನ್ ಮ್ಯಾರೇಜ್. ಇವರು ಮದುವೆಗಳನ್ನು ಆಗಬೇಕು, ದೂರದ ದೇಶಗಳನ್ನು ಒಂದು ಮಾಡಬೇಕು ಅಂತ ಹೇಳ್ತಾರೆ. ಆಧುನಿಕ ತಂತ್ರಜ್ಞಾನದ ರೈಲು, ಟೆಲಿಗ್ರಾಫ್, ಟೆಲಿಫೋನ್ ಎಲ್ಲದರ ಮೂಲಕ ಜಗತ್ತನ್ನು ಒಂದುಗೂಡಿಸುವುದು ದೇವರ ಉದ್ದೇಶವಾಗಿದೆ ಅಂತ ಹೇಳಿ ಕವಿ ವಾಲ್ಟ್ ವೈಟ್ಮನ್ ರವರು ನಂಬ್ತಾ ಇದ್ದಾರೆ. ಎ ವರ್ಷಿಪ್ ನ್ಯೂ ಐ ಸಿಂಗ್, ಯು ಕ್ಯಾಪ್ಟನ್ಸ್, ವಯೇಜರ್ಸ್, ಎಕ್ಸ್ಪ್ಲೋರರ್ಸ್, ಯುವರ್ಸ್, ಯು ಇಂಜಿನಿಯರ್ಸ್, ಯು ಆರ್ಕಿಟೆಕ್ಟ್ಸ್, ಮೆಷಿನಿಸ್ಟ್, ಯುವರ್ಸ್, ಯು ನಾಟ್ ಫಾರ್ ಟ್ರೇಡ್ ಆರ್ ಟ್ರಾನ್ಸ್ಪೋರ್ಟೇಷನ್ ಓನ್ಲಿ, ಬಟ್ ದ ಗಾಡ್ಸ್ ನೇಮ್ ಆ್ಯಂಡ್ ಫಾರ್ ಥೈ ಸೇಕ್ ಸೋಲ್. ನೋಡಿ, ಇಲ್ಲಿ ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನಾನು ಹೊಸ ರೀತಿಯ ಒಂದು ಆರಾಧನೆಯನ್ನು ಹಾಡ್ತಾ ಇದ್ದೇನೆ. ಇದು ಕ್ಯಾಪ್ಟನ್ಗಳು, ಪ್ರಯಾಣಿಕರು, ಇಂಜಿನಿಯರ್ಗಳು, ಆರ್ಕಿಟೆಕ್ಟ್ಸು ಮತ್ತು ಮೆಕ್ಯಾನಿಕ್ಸ್ ಎಲ್ಲರಿಗೂ ಸಹ ಸಲ್ಲುವಂಥದ್ದು. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕೇವಲ ವ್ಯಾಪಾರಕ್ಕಾಗಿ ಅಲ್ಲ, ಬದಲಿಗೆ ದೇವರ ಹೆಸರಲ್ಲಿ ಆತ್ಮದ ಉದ್ಧಾರಕ್ಕಾಗಿ ನೀವು ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನವು ಕೇವಲ ಆರ್ಥಿಕ ಲಾಭಕ್ಕಲ್ಲದೆ ಮಾನವನ ಒಂದು ಆತ್ಮಗಳ ಮಿಲನಕ್ಕೆ ದಾರಿಯಾಗಬೇಕು ಅಂತಕ್ಕಂಥದ್ದು ಕವಿ ವಾಲ್ಟ್ ವೈಟ್ಮನ್ ರವರ ಈ ಒಂದು ಪದ್ಯದ ಆಶಯವಾಗಿರುತ್ತೆ. ಮೈ ಡಿಯರ್ ಲರ್ನರ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ಒಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಬೋದು. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.